ನಮಸ್ಕಾರ, ಹೋಮಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆನಿಯನ್ ಪೊಡಿ ದೋಸೆ, ಕನ್ನಡದಲ್ಲಿ ಈರುಳ್ಳಿ ಹಾಕಿರೋ ಪುಡಿ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ಈರುಳ್ಳಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ, ಹೆಚ್ಚು ಡಯಟ್ರಿ ಫೈಬರ್ ಇದೆ. ಇದು ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ, ಹಾಗೆ ಬ್ಲಡ್ ಶುಗರ್ನ ಮಾಡ್ರೇಟ್ ಮಾಡುತ್ತೆ, ಹಾಗೆ ಬೋನ್ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋ ಕೊತ್ತಂಬರಿ ಹಾಕೋದು ಮರಿಬೇಡಿ. ಚಿಕನ್ನಿಂದ ಅಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರಲ್ವಾ, ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು, ಅದನ್ನು ಹಾಕೋದು ಮರಿಬೇಡಿ. ಯಾವುದು ಎಷ್ಟೇ ಆರೋಗ್ಯಕರವಾಗಿರಲಿ, ಬಾಯಿಗೆ ರುಚಿ ಅನ್ನೋದು ತುಂಬ ಮುಖ್ಯ. ಹಸಿಮೆಣಸಿನ ಖಾರ ಬಾಯಿಗೆ ಬಿದ್ದರೆ ಅದರ ರುಚಿನೇ ಬೇರೆ. ಇನ್ನು ಬ್ಲಡ್ ಗ್ಲೂಕೋಸನ್ನು ಮ್ಯಾನೇಜ್ ಮಾಡುವಂಥ, ವಿಟಮಿನ್ ಸಿ ರಿಚ್ ಆಗಿರುವಂಥ ಇಷ್ಟು ಒಳ್ಳೆ ಬಣ್ಣದ ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿಕಾಯನ್ನು ಬಿಡೋದಾದರೂ ಹೇಗೆ ಹೇಳಿ. ಪೊಡಿ ದೋಸೆ ಪೌಡರ್ನ ತಮಿಳಿನಲ್ಲಿ ಪೊಡಿ ಅಂತಾರೆ, ಅಂದರೆ ಕನ್ನಡದಲ್ಲಿ ಪುಡಿ. ಜನರಲ್ಲಿ ಚಟ್ನಿ ಪುಡಿನ ಹಾಕ್ತಾರೆ, ನಾನು ಸ್ವಲ್ಪ ರಸಂ ಪುಡಿ, ಸ್ವಲ್ಪ ಬಿಸಿಬೇಳೆಬಾತ್ ಪುಡಿನ ಹಾಕ್ತಿದ್ದೀನಿ. ನೋಡಿ, ಇಷ್ಟೆಲ್ಲ ತರಕಾರಿಗಳು ಕಣ್ಣಿಗೆ ಹೇಗೆ ಹಬ್ಬದ ಥರ ಇದೆ. ಇಷ್ಟು ತರಕಾರಿಗಳನ್ನು ನಾವು ಬರೀ ಉದ್ದಿನಬೇಳೆ ಮತ್ತು ಬಿಳಿ ಅಕ್ಕಿಯ ದೋಸೆ ಅಂತ, ಕಾರ್ಬು ಸ್ಟಾರ್ಚು ಅಂತ ಹೇಳಿ ಮೂಗು ಮುರಿಯುವಂಥ ದೋಸೆಗೆ ಇದನ್ನೆಲ್ಲ ಹಾಕಿ ಅದರ ರಿಚ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡಿ ನಾವು ತಿನ್ನೋದ್ರಿಂದ ಹೆಲ್ದಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟನ್ನು ನಮ್ಮದಾಗಿಸ್ಕೋಬೋದು. ಬಾಯಿ ರುಚಿಯಲ್ಲೂ ಕಾಂಪ್ರಮೈಸ್ ಇಲ್ಲ, ಹಾಗೆ ಹೆಲ್ತ್ನಲ್ಲೂ ಕಾಂಪ್ರಮೈಸ್ ಇಲ್ಲ. ನಾವು ಏನನ್ನೇ ತಿನ್ನಲಿ, ಮೈಂಡ್ಫುಲ್ ಈಟಿಂಗ್ ಅನ್ನೋದು ತುಂಬ ಮುಖ್ಯ. ಅಂದರೆ ನಾನು ಏನು ತಿಂತೀನಿ, ಎಷ್ಟು ತಿಂತೀನಿ, ಇದ್ರ ಬಗ್ಗೆ ನಮಗೆ ಸದಾ ಎಚ್ಚರ ಇರಬೇಕು. ಎಮ್ಮಿಯಾಗಿರೋ ರೋಸ್ಟೆಡ್ ಆಗಿರೋ ಆನಿಯನ್ ಪೊಡಿ ದೋಸೆ ತಿನ್ನೋದಕ್ಕೆ ರೆಡಿ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ನಮಸ್ಕಾರ.